ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಜನೀಸ್ ಕಿಚನ್ ಕಾರ್ನರ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ನಿಮ್ಗೆ ಹೇಳ್ಕೊಡ್ತಿರೋಂಥ ರೆಸಿಪಿ ಬೇಸನ್ ಚಿಲ್ಲ ಅಥವಾ ಕಡಲೆ ಹಿಟ್ಟಿನ ದೋಸೆ ಅಂದ್ಕೊಳ್ಳಿ. ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ನನ್ನ ವೆಯ್ಟ್ ಲಾಸ್ ಜರ್ನಿನಲ್ಲಿ ಇದು ನನಗೆ ತುಂಬಾ ಹೆಲ್ಪ್ ಮಾಡಿದೆ. ನಾನು ಆಲ್ರೆಡಿ ಒಂದು ಓವರ್ನೈಟ್ ಓಟ್ಸ್ ಅಂತ ಒಂದು ರೆಸಿಪಿ ಹಾಕಿದ್ದೀನಿ. ಅದ್ರ ಜೊತೆಗೆ ನನಗೆ ಇದು ಕೂಡ ತುಂಬಾ ಹೆಲ್ಪ್ ಮಾಡಿದೆ ವೆಯ್ಟ್ ಲಾಸ್ ಮಾಡೋದಕ್ಕೆ. ತುಂಬ ಟೇಸ್ಟಿಯಾಗಿ ಸಿಂಪಲಾಗಿ ಮಾಡ್ಕೋಬೋದು. ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಇದ್ರ ಜೊತೆಗೆ ಬೇರೆ ಏನೂ ಬೇಡ, ಹಂಗೆ ತಿನ್ಬೋದು. ಅಥವಾ ನಿಮ್ಗೆ ಯಾವ್ದಾದ್ರು ಚಟ್ನಿ ಬೇಕಂದ್ರೆ ತಿನ್ಬೋದು. ಬನ್ನಿ ಈಗ ಅದನ್ನು ಹೇಗೆ ಮಾಡೋದು, ಅದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ನಾನಿಲ್ಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಕ್ಯಾರೆಟ್, ಒಂದು 4-5 ಹುರುಳಿಕಾಯಿ ಸ್ವಲ್ಪನೇ ತೊಗೊಂಡಿದ್ದೀನಿ, ಓಕೆನಾ. ಆಮೇಲೆ ಒಂದು ಅರ್ಧ ಕ್ಯಾಪ್ಸಿಕಮ್ಮು, ಒಂದು ಅರ್ಧ ಟೊಮೆಟೊ, ಒಂದು ಸ್ವಲ್ಪ ಪನ್ನೀರು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಆಗೋವಷ್ಟು ಕಡಲೆ ಹಿಟ್ಟು. ಇದು ನಾರ್ಮಲ್ ಗ್ರಾಮ್ ಫ್ಲೋರ್ ಅಂತಿರಲ್ಲ ಆ ಥರ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ. ಇಷ್ಟೊಂದು ತೊಗೊಂಡಿದ್ದೀನಿ. ನಾನು ಇದನ್ನು ಏನಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ ಅಂದರೆ, ನಾನು ಒಬ್ಬಳೇ ವೆಯ್ಟ್ ಲಾಸ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ಮನೆಯಲ್ಲಿ ಇನ್ಯಾರೂ ಮಾಡ್ತಾಯಿಲ್ಲ. ನನಗೆ ಇಷ್ಟು ಸಾಕು. ಒನ್ ಟೈಮ್ಗೆ ಎಷ್ಟು ಬೇಕೋ ನಾನು ಅಷ್ಟು ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ಬ್ಲೆಂಡರ್ಗೆ ಹಾಕ್ಕೊಂಡು ನಾನು ನೀಟಾಗಿ ಸಣ್ಣದಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ಇದ್ದರೆ ನಿಮಗೆ ತಿನ್ನಬೇಕಾದ್ರೆ ದಪ್ಪವಾಗಿ ಬಾಯಿಗೆ ಸಿಗೋದಿಲ್ಲ. ಕೆಲವೊಬ್ಬರು ಕ್ಯಾಪ್ಸಿಕಮ್ ಎಲ್ಲ ತಿನ್ನೋದಕ್ಕೆ ಇಷ್ಟಪಡಲ್ಲ ಅಲ್ಲ. ಸೊ ಅಂಥವ್ರಿಗೆ ಈ ಥರ ಮಾಡ್ಕೊಂಡು ಕೊಟ್ಟರೆ ನಿಮಗೆ ಕ್ಯಾಪ್ಸಿಕಮ್ ಹಾಕಿದ್ದಾರೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಜೀರಿಗೆ ಹಾಕ್ಕೊಂಡು, ಖಾರಕ್ಕೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಬಳಸಿಲ್ಲ. ಬಿಕಾಸ್ ಕೆಲವೊಬ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಬಾಯಿಗೆ ಸಿಕ್ಕರೆ ಖಾರ ಅನ್ನಿಸ್ಬೋದು ಅಂದ್ಬಿಟ್ಟು ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ರುಚಿ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ದೋಸೆ ಬ್ಯಾಟರೆಲ್ಲ ಹೇಗಿರುತ್ತೋ ಆ ಥರ ಇದ್ದರೆ ಸಾಕು. ನಿಮಗೆ ನೀಟಾಗಿ ದೋಸೆ ಬರುತ್ತೆ, ಎದಳಲ್ಲ, ಹೆಂಚಿಗೆ ಕಚ್ಕೊಳ್ಳುತ್ತೆ, ಕಿತ್ತೋಗುತ್ತೆ, ಆ ಥರ ಯಾವುದು ಬೇಡ. ನೋಡಿ, ಇವಾಗ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ. ನನಗಿದ್ರಲ್ಲಿ 2-3 ದೋಸೆ ಆಗುತ್ತೆ. ನಾನು ಯಾವ ಥರ ಮಾಡ್ಕೊತೀವಿ, ನೀವು ಚಿಕ್ಕದಾಗಿ ಮಾಡ್ಕೊತೀರಾ ಅಂದರೆ ಚಿಕ್ಕದಾಗಿ, ಇಲ್ಲ ದೊಡ್ಡದಾಗಿ ಮಾಡ್ಕೊತೀರಾ ಅಂದರೆ ದೊಡ್ಡದಾಗಿ. ನೋಡಿ, ನಾನು ಇಲ್ಲಿ ಹೆಂಚು ಕಾಯಕ್ಕೆ ಇಟ್ಬಿಟ್ಟು ದೋಸೆ ಹಾಕ್ಕೊತಾ ಇದ್ದೀನಿ. ಇದು ನಿಮಗೆ ರೌಂಡಾಗೆ ಬರುತ್ತೆ ಅಂತ ಏನಿಲ್ಲ, ಯಾಕಂದರೆ ಅದು ಬ್ಯಾಟರೇ ಆ ಥರ ಇರೋದ್ರಿಂದ ರೌಂಡಾಗೆಲ್ಲ ಬರೋದಿಲ್ಲ. ನೀವಿಲ್ಲಿ ಬೆಣ್ಣೆ ಅಥವಾ ತುಪ್ಪ ಏನಾದರೂ ಬಳಸ್ಕೋಬೋದು, ಇಲ್ಲ ಎಣ್ಣೆ ಬೇಕಂದರೆ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ತುಪ್ಪ ಹಾಕ್ಕೊತಾ ಇದ್ದೀನಿ, ಬಿಕಾಸ್ ಅದು ಗುಡ್ ಫಾರ್ ಹೆಲ್ತ್ ಅಂತ ಅಂದ್ಬಿಟ್ಟು. ಅದರಲ್ಲಿ ಗುಡ್ ಫ್ಯಾಟ್ ಇರುತ್ತೆ ಅಂತ ಕೂಡ. ನೀವು ಬೆಣ್ಣೆ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಇದನ್ನು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ, ಬೆಂದಿರಲ್ಲ ಒಳಗೆಲ್ಲ ಆ ಥರ. ನೋಡಿ, ಇವಾಗ ನೀಟಾಗಿ ಎದ್ದೇಳುತ್ತೆ. ಮತ್ತು ತಿರುವಾಕ್ಬಿಟ್ಟು ಇನ್ನೊಂದು ಸೈಡು ಅಷ್ಟೇ ಲೋ ಫ್ಲೇಮಲ್ಲಿ ಬೇಯಿಸೋಣ. ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಕಡಲೆ ಹಿಟ್ಟು ನಿಮ್ಗೆ ಹಸಿ ವಾಸನೆ ಬರಬಾರ್ದು ಅಂದರೆ ಸ್ವಲ್ಪ ನೀಟಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ನನಗಂತೂ ತುಂಬಾ ಇಷ್ಟ ಇದು ತಿನ್ನೋದಕ್ಕೆ. ನಿಮಗೆ ಎಲ್ಲ ಸಿಗುತ್ತೆ, ಪ್ರೋಟೀನ್ ರಿಚ್ ಆಗಿರುತ್ತೆ, ಎಲ್ಲ ತರಕಾರಿ ಇರುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಇದನ್ನು ತಿನ್ಬಿಟ್ರೆ ನಿಮಗೆ ತುಂಬ ಹೊತ್ತು ಹಸುವಾಗೋದಿಲ್ಲ. ಸೊ ಹಂಗಾಗಿ ಸರಿ ಹೋಗುತ್ತೆ. ನಾನು ಇವಾಗ ಇನ್ನೊಂದು ಹಾಕ್ಕೊಂಡಿದ್ದೀನಿ, ಇನ್ನೊಂದು ಹಾಕ್ಕೊಂಡು ಅದನ್ನು ಕೂಡ ಬೇಯಿಸ್ಕೊತೀನಿ. ಇದ್ರೊಟ್ಟಿಗೆ ನೀವು ಏನು ಬೇಕಾದ್ರೂ ತಿನ್ಕೊಳ್ಳಿ. ಯಾವುದಾದ್ರೂ ತರಕಾರಿ ಪಲ್ಯಕ್ಕಿಂತ ನೀವು ಸಾಫ್ಟಾಗಿ ಯಾವ್ದಾದ್ರು ಚಟ್ನಿ, ಟೊಮೆಟೊ ಚಟ್ನಿ, ಕಾಯಿ ಚಟ್ನಿ, ಅಥವಾ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ಬೋದು. ಮೊಸರು ಜೊತೆಗೆ ತಿಂದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸಾಕು ಮೊಸರು ಜೊತೆಗೆ ತಿಂದ್ರೂ. ಅದರಲ್ಲೂ ಪ್ರೋಬಯೋಟಿಕ್ಸ್ ಇರುತ್ತಲ್ವ, ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಇದರಲ್ಲೂ ಅಷ್ಟೇ, ಕಡಲೆ ಹಿಟ್ಟನ್ನ ನೀವು ನೋಡ್ಕೊಂಡು ಹಾಕ್ಕೊಂಡು ಮಾಡ್ಕೋಬೇಕು. ನಿಜ ಹೇಳ್ತೀನಿ ಫ್ರೆಂಡ್ಸ್, ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನೀವೆಲ್ಲರೂ ಟ್ರೈ ಮಾಡಿ. ಇನ್ನೂ ವೆಯ್ಟ್ ಲಾಸ್ ರೆಸಿಪಿಗಳು ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ. ತುಂಬಾ ಹೆಲ್ಪ್ ಆಗೋ ಥರ ಇರುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಇವಾಗ 2 ಆಗಿದೆ. ನಾನಿವಾಗ ನನ್ನ ಪ್ಲೇಟಿಂಗ್ನ ರೆಡಿ ಮಾಡ್ಕೊತೀನಿ. ನಂದಿದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿತ್ತು. ನಾನು ಮಾಡ್ಕೊಂಡಾಗ 2 ಬೇಸನ್ ಚಿಲ್ಲ ಮಾಡಿಕೊಂಡು ಅದಕ್ಕೊಂದು ಕಪ್ ಮೊಸರು, ಕ್ಯಾರೆಟು ಮತ್ತು ಸೌತೆಕಾಯಿ. ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.